ಸ್ನೇಹಿತರೆ ನಮಸ್ಕಾರ. RBI's ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಬರೋದು ಯಾರು? ಫಿನಾಲಿಗೆ ಇನ್ನೇನು ಕೆಲವು ವಾರಗಳು ಮಾತ್ರ ಬಾಕಿ ಇದ್ದಾವೆ. ಫಿನಾಲಿಗೆ ಹತ್ತಿರ ಬರ್ತಾ ಇದ್ದಂತೆ ಸ್ಪರ್ಧಿಗಳು ಸಿಕ್ಕಾಪಟ್ಟೆ ಅಲರ್ಟ್ ಆಗಿಬಿಟ್ಟಿದ್ದಾರೆ. ಇನ್ನು ಭಾನುವಾರದ ಸಂಚಿಕೆಯಲ್ಲಿ ಸ್ಪರ್ಧಿಗಳಿಗೆ ಟ್ವಿಸ್ಟ್ ಕಾದಿದೆಯಾ ಅನ್ನೋ ಪ್ರಶ್ನೆಯೂ ಕೂಡ ಇದ್ದೇ ಇದೆ. ಹಾಗಾದ್ರೆ ಈ ವಾರ ಯಾರು ಮನೆಯಿಂದ ಹೊರಗಡೆ ಬರ್ತಾರೆ, ಅಥವಾ ಹೊರಗಡೆ ಬಂದರೂ ಕೂಡ ಸೀಕ್ರೆಟ್ ರೂಮ್ನಲ್ಲಿ ಏನಾದರೂ ಇರ್ತಾರಾ? ಏನಾಗ್ತಾ ಇದೆ ಹಾಗಾದರೆ ಬಿಗ್ ಬಾಕ್ಸ್ನಲ್ಲಿ? ಎಲ್ಲದರ ಮಾಹಿತಿ ನೀಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಸ್ನೇಹಿತರೆ, ದಿನದಿಂದ ದಿನಕ್ಕೆ ಕನ್ನಡದ ಬಿಗ್ ಬಾಸ್ ಹೊಸ ಟ್ವಿಸ್ಟ್ ಪಡೆದುಕೊಂಡು ಮುನ್ನುಗ್ತಾ ಇದೆ. ವಾರ ಕಳೆದಂತೆ ಬಿಗ್ ಬಾಸ್ ಮನೆಯಿಂದ ಒಬ್ಬೊಬ್ಬ ಸ್ಪರ್ಧಿ ಆಚೆ ಹೋಗ್ತಾ ಇರ್ತಾರೆ. ಆದರೆ ಈ ವಾರ ನಾಮಿನೇಟ್ ಆಗಿರೋ 4 ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಶಾಕ್ ಅಂಡ್ ಸರ್ಪ್ರೈಸ್ ನೀಡಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಿಗ್ ಬಾಸ್ ಸೀಸನ್ 11 83ನೇ ದಿನಕ್ಕೆ ಕಾಲಿಟ್ಟಿದೆ. 14ನೇ ವಾರಕ್ಕೆ ಕಾಲಿಡಲು ಸಜ್ಜಾಗಿರೋ ಹೊತ್ತಲ್ಲಿ ಸ್ಪರ್ಧಿಗಳು ಸಖತ್ ಅಲರ್ಟ್ ಆಗಿದ್ದಾರೆ. ಇದೇ ಸಂದರ್ಭದಲ್ಲಿ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗೋದಕ್ಕೆ 4 ಜನ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ. ಇದೇ ಮೊದಲ ಬಾರಿಗೆ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗೋದಕ್ಕೆ ಸ್ಟ್ರಾಂಗ್ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ. ತ್ರಿವಿಕ್ರಮ್, ರಜತ್, ಮೋಕ್ಷಿತಾ ಹಾಗೂ ಹನುಮಂತ. ನಿಮಗೆಲ್ಲ ಗೊತ್ತೇ ಇದೆ ತ್ರಿವಿಕ್ರಮ್ ಯಾವ ರೀತಿಯಾಗಿ ಆಟ ಆಡ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಿ, ಮತ್ತು ಫಿನಾಲೆ ಕಂಟೆಸ್ಟೆಂಟ್ ಅಂತ ಕೂಡ ಅವ್ರನ್ನ ಕರೀತಾರೆ. ಇನ್ನು ರಜತ್ ಅವರು ಸೀಸನ್ ನಡುವೆ ಹೋದ್ರೂ ಕೂಡ ಕೆಲವೊಂದು ಕಡೆ ಸಖತ್ತಾಗಿನೇ ಆಟ ಆಡ್ತಾ ಇದ್ದಾರೆ. ಇಡೀ ಮನೆ ಸೈಲೆಂಟ್ ಆಗಿತ್ತು, ಎಲ್ಲರನ್ನೂ ರೊಚ್ಚಿಗೆಬ್ಬಿಸಿ ಆಟ ಆಡ್ತಾ ಇದ್ದಾರೆ. ಹೀಗಾಗಿ ಇವರು ಕೂಡ ಫಿನಾಲೆ ಕಂಟೆಸ್ಟೆಂಟ್ ಅಂತಾನೆ ಕೂಡ ಗುರುತಿಸಿಕೊಂಡಿದ್ದಾರೆ. ಇನ್ನು ಮೋಕ್ಷಿತಾ ಪೈ ಅದ್ಭುತವಾಗಿ ಆಟ ಆಡ್ತಾ ಇದ್ದಾರೆ. ಇದ್ರ ಜೊತೆಗೆ ಹನುಮಂತ ಈ ಬಾರಿ TRP ಕಿಂಗ್ ಅಂತಾನೆ ಎಲ್ಲರೂ ಕೂಡ ಕರೆದಿದ್ದಾರೆ ಅವರನ್ನ. ಹಾಗಾಗಿ 4 ಜನ ಟಾಪ್ ಕಂಟೆಸ್ಟೆಂಟ್ಗಳಿದ್ದಾರೆ. ಈ 4 ಮಂದಿ 13ನೇ ವಾರಕ್ಕೆ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗೋದಕ್ಕೆ ನಾಮಿನೇಟ್ ಆಗಿಬಿಟ್ಟಿದ್ದಾರೆ. ಹಾಗಾಗಿ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಒಟ್ಟು 10 ಸ್ಪರ್ಧಿಗಳು ಉಳ್ಕೊಂಡಿದ್ದಾರೆ. ಈ 10 ಸ್ಪರ್ಧಿಗಳಲ್ಲಿ 4 ಮಂದಿ ನಾಮಿನೇಟ್ ಆಗಿದ್ದು, 6 ಸ್ಪರ್ಧಿಗಳು ಕ್ಯಾಪ್ಟನ್ಸಿ ಓಟಕ್ಕೆ ಸೆಲೆಕ್ಟ್ ಆಗಿದ್ದವರು. ಇವರ ಪೈಕಿ ಫೈನಲ್ ಕ್ಯಾಪ್ಟನ್ಸಿ ಓಟಕ್ಕೆ ಐಶ್ವರ್ಯ ಹಾಗೂ ಭವ್ಯ ಗೌಡ ಆಯ್ಕೆಯಾಗಿದ್ರು. ಆದ್ರೆ ಬಿಗ್ ಬಾಸ್ ಕೊಟ್ಟ ಟಾಸ್ಕ್ ನಲ್ಲಿ ಭವ್ಯ ಗೌಡ ಗೆದ್ದು ಕ್ಯಾಪ್ಟನ್ ಆಗಿದ್ದಾರೆ. ಆದ್ರೆ ನಾಮಿನೇಟ್ ಆಗಿರೋ 4 ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಇವತ್ತಿನ ಸಂಚಿಕೆಯಲ್ಲಿ ಚಮಕ್ ನೀಡಲಿದ್ದಾರೆ. ಹಾಗಾದ್ರೆ ಆ ಟ್ವಿಸ್ಟ್ ಏನು? ಯಾಕಂದ್ರೆ ಸಂಚಿಕೆಯ ಕೊನೆಯಲ್ಲಿ ವೀಕ್ಷಕರು ವೋಟ್ ಮಾಡೋದಕ್ಕೆ ವೋಟಿಂಗ್ ಲೈನ್ಸ್ ತೆರೆದಿಲ್ಲ. ನಾಮಿನೇಟ್ ಆದ ವಾರದ ಕಾರ್ಯಕ್ರಮದ ಕೊನೆಯಲ್ಲಿ ನಾಮಿನೇಟ್ ಆದ ಸ್ಪರ್ಧಿಗಳ ಹೆಸರನ್ನ ಬಿಗ್ ಬಾಸ್ ಘೋಷಣೆ ಮಾಡ್ತಾ ಇದ್ರು. ಆದ್ರೆ ಈ ಬಾರಿಯೂ ಮಾಡಿಲ್ಲ. ಜೊತೆಗೆ ವೋಟಿಂಗ್ ಲೈನ್ಸ್ ಕೂಡ ಓಪನ್ ಆಗಿಲ್ಲ. ಹೀಗಾಗಿ ಒಂದರ್ಥದಲ್ಲಿ ಈ ವಾರ ಎಲಿಮಿನೇಷನ್ ಇರೋದಿಲ್ಲ ಅಂತ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ವಿಚಾರ ಮನೆಯಲ್ಲಿರೋ ಸ್ಪರ್ಧಿಗಳಿಗೆ ಗೊತ್ತಿಲ್ಲ. ಹೀಗಾಗಿ 4 ಮಂದಿ ನಾಮಿನೇಷನ್ ಟೆನ್ಷನ್ ನಲ್ಲೇ ಇದ್ದಾರೆ. ಏನಾಗುತ್ತಪ್ಪ, ಹೊರಗಡೆ ಹೋಗ್ಬಿಡ್ತೀವೇನೋ ಅಂತ ಹೇಳಿ. ಹಾಗಾದ್ರೆ ಭಾನುವಾರದ ಸಂಚಿಕೆಯಲ್ಲಿ ಬಿಗ್ ಬಾಸ್ ಟ್ವಿಸ್ಟ್ ಕೊಡ್ತಾರಾ ಅನ್ನೋ ಪ್ರಶ್ನೆ ಇದೆ. ಅಕಸ್ಮಾತ್ ಆಗಿ ಎಲಿಮಿನೇಟ್ ಮಾಡಿ ಹೊರಗಡೆ ಕರ್ಕೊಂಡು ಬಂದು ಅದಾದ ನಂತರ ಸೀಕ್ರೆಟ್ ರೂಮ್ನಲ್ಲಿ ಎಲಿಮಿನೇಟ್ ಆದಂತ ಆ ಸ್ಪರ್ಧಿಯನ್ನ ಇಟ್ಟು ಇಲ್ಲಿ ಮತ್ತೆ ಮೋಜು ನೋಡ್ತಾರಾ ಅನ್ನೋದು ಸಿಕ್ಕಾಪಟ್ಟೆ ಕುತೂಹಲ ಅಂತೂ ಇದ್ದೇ ಇದೆ. ನಿಮಗೇನು ಅನಿಸುತ್ತೆ? ನೀವು ಕೂಡ ಕಾಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ 4 ಜನರಲ್ಲಿ ಅಕಸ್ಮಾತ್ ಆಗಿ ಎಲಿಮಿನೇಟ್ ಆದರೂ ಕೂಡ ಯಾರು ಆಗಬೇಕು ಅಥವಾ ಯಾರು ಆಗಬಹುದು ಅನ್ನೋದನ್ನು ಕೂಡ ನೀವು ಕಮೆಂಟ್ ಮುಖೇನ ತಿಳಿಸಬಹುದು. ಸ್ನೇಹಿತರೆ, ನಿಮಗೆ ನಮ್ಮ ಕಂಟೆಂಟ್ಗಳು ಇಷ್ಟವಾಗ್ತಾ ಇದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಜೊತೆಗೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ.